ಗುಂಟೆ ಗ್ರಾಮಸ್ಥರ ಪರವಾಗಿ ನಾವು ಈ ಗ್ರಾಮಸ್ಥರು ಕೇಳ್ಕೊಳ್ಳೋದೇನೆಂದರೆ ನಾವು ಇದುವರೆಗೂ ಮಾಗಡಿ ತಾಲೂಕಾಗಿ ಇತ್ತು. ಮಾಗಡಿ ತಾಲೂಕು ಸೋಲೂರು ಹೋಬಳಿಯಲ್ಲೇ ಇದ್ದು ನಮಗೆ ಅಭಿವೃದ್ಧಿ ಪಥ ಇದುವರೆಗೂ ಏನೂ ಕಂಡಿಲ್ಲ. ಇದೊಂದು ರೋಡ್ ನೋಡಿ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ನೀವು. ಈ ರೋಡು ಇದುವರೆಗೂ ಆಗಿಲ್ಲ, ಈಗೇನೋ ಬೇರೆ ನೆಲಮಂಗಲದಿಂದ ಬಂದಮೇಲೆ ಇದ್ರ ಸ್ವಲ್ಪ ಅಭಿವೃದ್ಧಿ ಕಾಣ್ತಾ ಇದೆ. ಇನ್ನೂ ಪೂರ್ತಿ ಆಗಿಲ್ಲ. ಆದರೂ ನಮಗೆ ಸೋಲೂರು ಹೋಬಳಿಗೆ ಯಾವುದೇ ಒಂದು ಫ್ಯಾಕ್ಟ್ರಿ ಆಗಲಿ, ಒಂದು ಇಂಡಸ್ಟ್ರಿ ಆಗಲಿ ಇದುವರೆಗೂ ಯಾರೂ ತಂದಿಲ್ಲ, ತನೂ ಇಲ್ಲ. ನಮಗೆ ಮಾಗಡಿ ಏನು ಪ್ರಯೋಜನವೂ ಇಲ್ಲ ಮಾಗಡಿಯಿಂದ. ಆದ್ದರಿಂದ ನಮಗೆ ಗ್ರಾಮಸ್ಥರಿಗೆ ಎಲ್ಲ ಈಗ ತಿಮ್ಸಂದ್ರ ಇದು ಸೋಲೂರು ಹೋಬಳಿ ಸೇರಿದೆ, 9 ಗುಂಟೆ ಸೋಲೂರು ಹೋಬಳಿಗೆ ಸೇರಿದೆ. ನಮ್ಮದೊಂದು ಊರು ಯಾಕೆ ಬಿಡ್ತಾಯಿದ್ದೀರಾ? ದಯವಿಟ್ಟು ಎಲ್ಲ ಇಲ್ಲಿ ನಾವು ರಾಜಕೀಯವಾಗಿ ಮಾತಾಡ್ತಾಯಿಲ್ಲ, ನಮ್ಮ ಗ್ರಾಮ ಅಭಿವೃದ್ಧಿ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ನಮ್ಮನ್ನು ಸೋಲೂರು ಹೋಬಳಿಲೇ ಸೇರಿಸ್ಕೊಂಡು ನೆಲಮಂಗಲ ತಾಲೂಕು ಸೇರಿಸ್ಕೊಂಡು ನಮ್ಮನ್ನು ಈಗ MLA ಇರೋದು ನಮಗೆ MLA ಕ್ಷೇತ್ರ ನೆಲಮಂಗಲ, ಚಿಕ್ಕಬಳ್ಳಾಪುರ ಕ್ಷೇತ್ರ MP ಕ್ಷೇತ್ರ. ನಮ್ಮನ್ನು ಇದೊಂದು ಯಾಕೆ ಬಿಡ್ತೀರಾ? ದಯವಿಟ್ಟು ನಮ್ಮನ್ನು ತಬ್ಲಿ ಮಾಡಬೇಡಿ. ನಮ್ಮನ್ನು ಏನಾದರೂ ಮಾಡಿ ನಮ್ಮ ಕ್ಷೇತ್ರಕ್ಕೆ ಉಳಿಸ್ಕೊಂಡು ನಮ್ಮ ಜನತೆಯನ್ನು ಕಾಪಾಡಿ. ನನ್ನ ಹೆಸರು ಮಂಜುನಾಥ್, ಅರಸನಕುಂಟೆ ಗ್ರಾಮವಾಸಿ. ಇಲ್ಲಿ ಬಂದು ಇವಾಗ ನಾವು ಮೊದಲಿನಿಂದಲೂ ಸೋಲೂರು ಹೋಬಳಿಲಿ ಇರೋಂಥ ಊರು ಅರಸನಕುಂಟೆ ಗ್ರಾಮ ಮತ್ತು ತಿಮ್ಸಂದ್ರ ಗ್ರಾಮ ಎರಡೂ ಸೋಲೂರು ಹೋಬಳಿಲಿ ಇದ್ದಿದ್ದು. ನಮ್ಮದು ರಾಜಕೀಯವಾಗಿ ಏನಾಗಿತ್ತು ಅಂದರೆ ಹಿಂದೆ 37 ವರ್ಷದಿಂದ ಇಲ್ಲಿವರೆಗೂ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ವೋಟ್ ಮಾಡಿ ಮಾಗಡಿಗೆ ಕೆಲಸಕ್ಕೆ ಹೋಗ್ಬೇಕಾಯಿತು ನಾವು, ಕೆಲಸ ಕಾರ್ಯಗಳಿಗೆ. ಯಾಕೆಂದರೆ ಆಡಳಿತಾತ್ಮಕವಾಗಿ ನಮ್ಮದು ಮಾಗಡಿ ತಾಲೂಕು, ವಿಧಾನಸಭಾ ಕ್ಷೇತ್ರ ಬಂದು ನೆಲಮಂಗಲ. ಈಗ MLA ಅವ್ರು ಬಂದಮೇಲೆ, ನೆಲಮಂಗಲ ಶಾಸಕರು ಬಂದಮೇಲೆ ಸೋಲೂರು ಹೋಬಳಿನ ಈ ಥರ ಅತಂತ್ರ ಸ್ಥಿತಿಲಿ ಇಡೋದು ಬೇಡ ಅನ್ನೋ ಉದ್ದೇಶದಿಂದ ಬೆಂಗಳೂರು ಗ್ರಾಮಾಂತರಕ್ಕೆ ನೆಲಮಂಗಲಕ್ಕೆ ಸೇರಿಸ್ಕೊಂಡಿದ್ದಾರೆ ಸೋಲೂರು ಹೋಬಳಿ ಪೂರ್ತಿ. ಈಗೇನಾಗಿದೆ ಅಂದರೆ ಸೋಲೂರು ಹೋಬಳಿ ಹೋದ್ಮೇಲೆ ನಮ್ಮ ಅರಸನಕುಂಟೆ ಮೊದಲಿಂದನೂ ಸೋಲೂರು ಹೋಬಳಿಲೇ ಇರೋದ್ರಿಂದ ಅದು ನ್ಯಾಚುರಲ್ಲಾಗೆ ನಮ್ಮದು ನೆಲಮಂಗಲ ತಾಲೂಕು ಆಗಬೇಕು. ಆದರೆ ನಮ್ಮ ಅರಸನಕುಂಟೆ ಗ್ರಾಮ ಒಂದನ್ನು ಈ ಕಡೆ ಮಾಗಡಿ ತಾಲೂಕಲ್ಲಿ ಉಳಿಸ್ಕೊಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಅರಸನಕುಂಟೆಗೆ ಇದರಿಂದ ಯಾವುದೇ ಥರ ಅನುಕೂಲ ಇಲ್ಲ. ಈಗ ತಿಮ್ಸಂದ್ರ ಮತ್ತು ಅರಸನಕುಂಟೆ ಗಡಿ ಗ್ರಾಮಗಳು ಎರಡೂ ಜೊತೆಯಲ್ಲಿದ್ದು ಸೋಲೂರು ಹೋಬಳಿಲಿದ್ದು, ತಿಮ್ಸಂದ್ರ ಒಂದು ನಾವು ಸೋಲೂರು ಹೋಬಳಿಗೆ ನೆಲಮಂಗಲಕ್ಕೆ ಕಳಿಸ್ಬಿಟ್ರೆ ನಮ್ಮ ಊರು ತುಂಬ ಚಿಕ್ಕದಾಗ್ಬಿಡುತ್ತೆ. ಭೌಗೋಳಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಪ್ರತಿಯೊಂದಕ್ಕೂ ನಾವು ಸೋಲೂರು ಹೋಬಳಿ, ನೆಲಮಂಗಲ ತಾಲೂಕು, ಬೆಂಗಳೂರು ರೂರಲ್ಲು, ಬೆಂಗಳೂರು, ಚಿಕ್ಕಬಳ್ಳಾಪುರ, ಈ ಥರ ದೇವನಹಳ್ಳಿ ಈ ಥರ ಇದ್ದಾಗ ನಮಗೆ ಶೈಕ್ಷಣಿಕವಾಗಿರ್ಬೋದು, ವೈದ್ಯಕೀಯವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಒಂದು ಸೈದ್ಧಾಂತಿಕ ನೆಲೆಗಟ್ಟಲ್ಲಿ ನೋಡಿದಾಗ, ಭೌಗೋಳಿಕ ದೃಷ್ಟಿಕೋನದಿಂದ ನೋಡಿದಾಗ ನಮಗೆ ನೆಲಮಂಗಲ ಸೂಕ್ತ ಅಂತ ನಮ್ಮ ಅರಸನಕುಂಟೆಯವರ ಅಭಿಪ್ರಾಯ. ಇಲ್ಲೇನು ಮಾಡಿದ್ದಾರೆ ಅಂದರೆ ಅರಸನಕುಂಟೆ ಒಂದನ್ನು ಮಾಗಡಿಲೇ ಉಳಿಸ್ಕೊಳಕ್ಕೆ ನೋಡ್ತಾ ಇದ್ದಾರೆ. ಅರಸನಕುಂಟೆ ಉಳಿಸ್ಕೊಂಡ್ರೆ ತಿಮ್ಸಂದ್ರ ಗ್ರಾಮನ ಸೋಲೂರು ಹೋಬಳಿಗೆ ಬಿಟ್ಕೊಟ್ರೆ ನಾವು ಮತ್ತೆ ಅತಂತ್ರ ಆಗ್ಬಿಡ್ತೀವಿ. ನಮ್ಗೆ ಇವಾಗಿರೋದೇ 2 ಸೀಟು ಪಂಚಾಯತಿಲಿ. ಇನ್ನು ಒಂದು 250-300 ಓಟ್ ಹೋದರೆ ಆಚೆಗೆ ನಮ್ಗೆ 2 ಸೀಟು ಎಲ್ಲಿ ಸಿಗುತ್ತೆ? ಮತ್ತೆ ಒಂದೇ ಸೀಟು ಅಂದರೆ ನಮಗೆ ತಿರ್ಗಾ ಪಂಚಾಯತಿ ವೈಸ್ ಬಂದಾಗ ನಮ್ಮ ಊರಿಗೆ ನಾವು ಫೈಟ್ ಮಾಡೋ ಅಂಥದ್ದು ಏನೇ ಕೆಲಸ ಕಾರ್ಯಕ್ಕೆ, ಸಾಮಾಜಿಕ ನ್ಯಾಯಕ್ಕೋಸ್ಕರ ಫೈಟ್ ಮಾಡೋಣ ಅಂದರೆ ನಮಗೆ ಬಲ ಇಲ್ಲ, ಬಲದ ಸಂಖ್ಯೆ ಕಡಿಮೆ ಆಗ್ತಾಯಿದೆ, ಸಂಖ್ಯಾಬಲ. ಇದೆಲ್ಲ ದೃಷ್ಟಿಕೋನದಿಂದ ನಮ್ಮ ಅರಸನಕುಂಟೆನ ದಯಮಾಡಿ ಎರಡೂ ಕ್ಷೇತ್ರದ ಶಾಸಕರಲ್ಲಿ ನಾವು ಏನು ಮನವಿ ಮಾಡ್ಕೊತಾ ಇದ್ದೀವಿ ಅಂದರೆ ಎಲ್ಲ ಅರಸನಕುಂಟೆ ಹಾಗೂ ತಿಮ್ಸಂದ್ರ ಗ್ರಾಮಸ್ಥರ ಪರವಾಗಿ ಏನು ಕೇಳ್ಕೊತೀವಿ ಅಂದರೆ ನಮ್ಮನ್ನು ದಯಮಾಡಿ ಒಂದು ಕಡೆ ಇರೋಕ್ಕೆ ಬಿಡಿ. ನಮ್ಮನ್ನು ಸೋಲೂರು ಹೋಬಳಿಗೆ ಬಿಟ್ಟುಕೊಟ್ಟು ನೆಲಮಂಗಲಕ್ಕೆ ಬಿಟ್ಕೊಡಿ ಅಂತ ದಯಮಾಡಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಇದರಿಂದ ಒಂದು ಸಾಮಾಜಿಕ ನ್ಯಾಯ ದೊರೆತಂತಾಗುತ್ತೆ. ಶೈಕ್ಷಣಿಕವಾಗಿ ಹುಡುಗರೆಲ್ಲ ಹೈಯರ್ ಎಜುಕೇಷನ್ಗಳಿಗೆ ನಮಗೆ ಬೆಂಗಳೂರು ನಿಯರ್ ಆಗುತ್ತೆ. ಒಂದು ವೈದ್ಯಕೀಯ ಸೌಲಭ್ಯ ಇರೋದು ನಮಗೆ ಬೆಂಗಳೂರು ಕಡೆಗೇ, ನೆಲಮಂಗಲ ಕಡೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ದಯಮಾಡಿ ನಮ್ಮ ಅರಸನಕುಂಟೆ ಗ್ರಾಮ ಹಾಗೂ ತಿಮ್ಸಂದ್ರ ಗ್ರಾಮವನ್ನು ಸೋಲೂರು ಹೋಬಳಿಲೇ ಉಳಿಸ್ಕೊಬೇಕು ಅಂತ ಈ ಮೂಲಕ ಅರಸನಕುಂಟೆ ಜನತೆಯ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ಅರಸನಕುಂಟೆ ಗ್ರಾಮಸ್ಥ ದರ್ಶನ್ ಅಂತ. ನಮ್ಮ ಅರಸನಕುಂಟೆ ಗ್ರಾಮನ ಯಾವ ರೀತಿ ಸೋಲೂರು ಹೋಬಳಿ ಏನಿತ್ತೋ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ಇದರಲ್ಲಿ ಯಾವುದೇ ರೀತಿ ರಾಜಕೀಯ ಬೆರೆಸ್ದಂಗೆ ಈ ಕಡೆ ಮಾಗಡಿ ತಾಲೂಕು MLA ಆದಂತಹ ಬಾಲಕೃಷ್ಣ ಅವರಾಗಿರಲಿ, ಅವ್ರ ಆಪ್ತರಾಗಿರಲಿ, ಯಾರೇ ಆಗಲಿ ರಾಜಕೀಯ ಬೆರೆಸ್ದಂಗೆ, ಮತ್ತು ನಮ್ಮ ನೆಲಮಂಗಲದವರಾಗಲಿ ಯಾರೂ ಸಹ ರಾಜಕೀಯ ಬೆರೆಸ್ದಂಗೆ ನಮ್ಮ ಅರಸನಕುಂಟೆ ಗ್ರಾಮನ ಯಾವ ರೀತಿ ಸೋಲೂರು ಇತ್ತೋ ಅದೇ ರೀತಿ ಮುಂದುವರಿಬೇಕು. ಸೋಲೂರು ಯಾವ ಕಡೆಗೆ ಈಗ ಹೆಂಗೆ ನೆಲಮಂಗಲ ತಾಲೂಕು ಆಗುತ್ತೋ ಅದೇ ರೀತಿ ನಾವು ಸೋಲೂರು ಹೋಬಳಿ ನೆಲಮಂಗಲ ತಾಲೂಕಾಗಿ ಅರಸನಕುಂಟೆ ಗ್ರಾಮನ ಇದು ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಸದಸ್ಯರು ನಮಗೆ ಯಥಾ ಪ್ರಕಾರ ಹೆಂಗಿದೆ ಸೋಲೂರು ಹೋಬಳಿ ಅದೇ ರೀತಿ ಸೋಲೂರು ಪಂಚಾಯಿತಿ ನೆಲಮಂಗಲ ತಾಲೂಕು ಮಾಡ್ಕೊಂಡು ಕೊಟ್ಟರೆ ನಮಗೆ ತುಂಬ ಅಭಿವೃದ್ಧಿಗೆ ಮುಂದಿನ
ಪೀಳಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಶ್ರೀಧರ್ ಅಂತ ಮಾತಾಡೋದು. ಈಗ ಸೋಲೂರು ಹೋಬಳಿ ನಮಗೇನಿದೆ ನಮ್ಗೆ ಅದನ್ನೇ ಕಂಟಿನ್ಯೂ ಮಾಡಬೇಕು. ಏಕೆಂದರೆ ಮಾಗಡಿ ತಾಲೂಕಿನಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಖಂಡಿತ ಮಾಡ್ಕೊಳಕ್ಕಾಗಲ್ಲ. ಒಂದು ತಾಲೂಕು ಆಫೀಸ್ಗೆ ಹೋದರೆ ಸಿಕ್ಕಾಪಟ್ಟೆ ಒಂದು ರೆಕಾರ್ಡು ಇಲ್ಲ ಅಂತಾರೆ, ಏನೂ ಇಲ್ಲ ಅಂತಾರೆ. ಎಲ್ಲ ಹದಗೆಟ್ಟು ಇದನ್ನು ಮಾಡಿಬಿಟ್ಟಿದ್ದಾರೆ. ಒಂದು ರೆಕಾರ್ಡನ್ನು ಕೂಡ ಸರಿಯಾಗಿಟ್ಟಿಲ್ಲ. ಮತ್ತು ನಮಗೆ ನೆಲಮಂಗಲ ತುಂಬ ಅನುಕೂಲ ಇದೆ. ಯಾಕೆಂದರೆ ಸೋಲೂರು ಹೋಬಳಿ ತಿಮ್ಸಂದ್ರ ಅರಶಿನಗುಂಟೆ ಎರಡು ಒಂದೇ ಆಗಿರೋದ್ರಿಂದ ನಮಗೆ ಸೋಲೂರು ಹೋಬಳಿಯನ್ನು ನೆಲಮಂಗಲ ತಾಲೂಕಿಗೆ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ದಯವಿಟ್ಟು ಅದನ್ನು ಬೇರ್ಪಡಿಸ್ಬೇಡಿ. ಸೋಲೂರು ಹೋಬಳಿಯನ್ನು ಪೂರ್ತಿ ನೆಲಮಂಗಲ ತಾಲೂಕಿಗೆ ಮಾಡಿಕೊಡಿ. ಸರ್, ನಿಮಗೆ ಮಾಗಡಿ ಬೇಕಾ ನೆಲಮಂಗಲ ಬೇಕಾ? ನಮಗೆ ನೆಲಮಂಗಲ ಬೇಕು. ನಾವು 37 ವರ್ಷದಿಂದನೂ ಅಭಿವೃದ್ಧಿ ಕಾಣದಂಗೆ ಮಾಗಡಿ ತಾಲೂಕಾಗಿ ನಾವೆಲ್ಲ ಓಟ್ ಹಾಕೋದು ನೆಲಮಂಗಲ ಅವತ್ತಿಂದ. ಮತ್ತು ಮಾಗಡಿ ತಾಲೂಕು ನಮ್ಮ ಕೆಲಸ ಕಾರ್ಯಗಳು ಅವತ್ತಿಂದನೂ ಏನೂ ಆಗಿಲ್ಲ. 37 ವರ್ಷದಿಂದನೂ ನಮಗೆ ಸೋಲೂರೇ ಹತ್ರ. ಸೋಲೂರು ಹೋಬಳಿ ಹೆಂಗೆ ನೆಲಮಂಗಲಕ್ಕೆ ತಗೊಂಡಿದ್ದೀರಾ ಅದೇ ಥರನೇ ನಮ್ಮನ್ನು ಸೋಲೂರು ಹೋಬಳಿಗೆ ಸೇರಿಸ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ನಾವು ತಿಳಿದಿರೋ ಪ್ರಕಾರ ನಾವು ಆ್ಯಕ್ಚುಲಿ ನಾವು ಅಂದರೆ ಹುಡ್ತಾಗಿಂದ ಆ್ಯಕ್ಚುಲಿ ರಾಮನಗರ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಅರಸನಗುಂಟೆ ಯಾವತ್ತಿದ್ರು, ಸೋಲೂರು ಯಾವತ್ತಿದ್ರು ಅತಂದ್ರ. ಮಾಗಡಿ ಮತ್ತು ನೆಲಮಂಗಲಕ್ಕೆ ಓಟ್ ಹಾಕ್ತಿದ್ದೋ. ಮಾಗಡಿ ತಾಲೂಕಿತ್ತು ಎಲ್ಲ ನಮ್ಮ ಏನೇ ಜಮೀನು ವಿಚಾರವಾಗಲಿ ಎಲ್ಲವೂ ಅಲ್ಲೇ ಆ್ಯಕ್ಚುಲಿ ತಾಲೂಕು ಆಫೀಸ್ ಆಗಲಿ ಏನೇ ಕೆಲಸ ಇದ್ರೂ ಅಲ್ಲೇ ಹೋಗ್ತಾಯಿದ್ದೋ. ನಾವು ನೋಡ್ದಂಗೆ ರಾಮನಗರಕ್ಕೂ ಇವಾಗ ಮಾಗಡಿ ತಾಲೂಕು ಇದಕ್ಕೂ ಇವಾಗ ನೆಲಮಂಗಲ ಕ್ಷೇತ್ರ ಇದ್ದಿದ್ದಕ್ಕೂ ಇಲ್ಲಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಆಗುತ್ತೆ. ಯಾಕೆಂದರೆ ಕಮರ್ಷಿಯಲೈಸೇಷನ್ ಅಂತ ಬಂದಾಗ ಜನಗಳಿಗೇನು ಭಯ ಅಂತ ಅಂದರೆ ನಮ್ಮ ಜಮೀನುಗಳು ಹೊರಟೋಗ್ಬಿಡ್ತವೆ, ಅದು ಹೋಗುತ್ತೆ ಇದು ಹೋಗುತ್ತೆ ಈ ಥರ ಎಲ್ಲ ಮನಸ್ಥಿತಿ ಇಟ್ಕೊಂಡ್ರು ಜಮೀನು ಯಾವತ್ತೂ ಉಳಿಸ್ಕೊಂಡಿರೋರು ಉಳಿಸ್ಕೊಂತಾರೆ. ಯಾವತ್ತೂ ಒಂಥರ ಬೇರೆ ಲೆವೆಲಲ್ಲಿ ನೋಡಬೇಕಾಗುತ್ತೆ ನನ್ನ ಅಭಿಪ್ರಾಯ. ಏಕೆ ಅಂತಂದರೆ ಎಲ್ಲ ಕಡೆ ಬೆಳೀತಾ ಇದೆ. ಇವಾಗ ನಾವು ರಾಮನಗರ ಜಿಲ್ಲೆ ಆದ್ರೂ ಇಲ್ಲ ಅಂತಂದರೆ ನೆಲಮಂಗಲ ಜಿಲ್ಲೆ ಆದ್ರೂ ನೆಲಮಂಗಲ ತಾಲೂಕು ಆದ್ರೂ ಇಲ್ಲ ಮಾಗಡಿ ತಾಲೂಕು ಆದ್ರೂ ಅಕ್ವೈರ್ ಎಲ್ಲಿದ್ರು ಮಾಡ್ತಾರೆ. ನಾವು ಎಕ್ಸಾಂಪಲ್ ನೋಡ್ಬೋದು ಮರೂರು ಅಲ್ಲಿಂದ ಎಷ್ಟು ದೂರ ಇದೆ, ಆದರೂ ಅಕ್ವೈರ್ ಮಾಡೋಕ್ಕೆ ಒಂದು ಇದನ್ನು ಮಾಡ್ತಾರೆ. ಯಾಕೆಂದರೆ ಅಲ್ಲಿಂದ MLAಗಳಿಂದ ಹಿಡ್ದು ಅವ್ರದ್ದೆಲ್ಲ ಇದ್ದೇ ಇರುತ್ತೆ. ನನ್ನ ಅಭಿಪ್ರಾಯ ಏನಂತಂದರೆ ನೆಲಮಂಗಲಕ್ಕೆ ಸೇರೋದು ಬೆಸ್ಟು ಅಂತ ನನ್ನ ಅಭಿಪ್ರಾಯ, ಸೂಕ್ತ ಅಂತ ನಾನು ಅಭಿಪ್ರಾಯ ಪಡ್ತಾ ಇದ್ದೀನಿ. ಜನಗಳ ಅಭಿಪ್ರಾಯ ನಮಗೆ ಗೊತ್ತಿಲ್ಲ.
ಅರಸನಕುಂಟೆ ಗ್ರಾಮದವರು. ನಾವು ಅರಸನಕುಂಟೆ ಸೋಲೂರು ಹೋಬಳಿಲಿದೆ. ಮೊದಲಿಂದಲೂ ಅರಸನಕುಂಟೆ ಸೋಲೂರು ಹೋಬಳಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ವೋಟ್ ಮಾಡ್ತಾ ಇರೋದು. ಈಗ ಒಂದು ಭೌಗೋಳಿಕವಾಗಿ ಅಥವಾ ಬೇರೆ ರೀತಿಯಲ್ಲಿ ನಮ್ಮನ್ನ ಮಾಗಡಿ ತಾಲೂಕಿಗೆ ಸೇರಿಸಬೇಕು ಅಂತ ಇದ್ದಾರೆ. ಆದರೆ ನಾವು ಸೋಲೂರು ಹೋಬಳಿಗೆ ಅರಸನಕುಂಟೆ ಮತ್ತೆ ನಮ್ಮ ಪಕ್ಕದ ತಿಮ್ಸಂದ್ರ ಎರಡೂ ಒಟ್ಟಿಗೆ ನಾವು ಅವತ್ತಿಂದನೂ ಇದ್ದಿದ್ದು. ಇವತ್ತು ಅವ್ರನ್ನ ಸೋಲೂರು ಹೋಬಳಿ ಬಿಟ್ಟು ನಮ್ಮನ್ನ ಮಾಗಡಿಗೆ ಮಾತ್ರ ಸೇರಿಸಬೇಕು ಅಂತ ಹೋಗ್ತಾ ಇದ್ದಾರೆ. ಇದು ನಮಗೆ ರಾಜಕೀಯವಾಗಿ ಭೌಗೋಳಿಕವಾಗಿ ಸೂಕ್ತ ಅಲ್ಲ. ನಮಗೆ ಸೋಲೂರು ಹೋಬಳಿಲೇ ಉಳಿಬೇಕು. ನಾವು ನೆಲಮಂಗಲ ತಾಲೂಕಿಗೆ ಸೇರ್ಪಡೆ ಆಗಬೇಕು ಅಂತ ನಾವು ಅರಸನಕುಂಟೆ ಗ್ರಾಮಸ್ಥರೆಲ್ಲರೂ ಒಕ್ಕೊರಲಿನಿಂದ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ ನಿಮಗೆ.